ಹ. ಎಲ್ಲ ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ನೋಡ್ರಿ, ಒಂದೊಂದೇ ಮಾದರಿ ಹಾಕ್ಯದ ಇಂಥ ಇನ್ನು ಮುಂದಿನ ಅನುಕ ನಂಬರ್ ಎಲ್ಲ ಭಿನ್ನ ರಾಶಿಗಳು. ಈಗ ನಿಮಗೆ ಈ ಲಸದಳ ವೇಗವಾಗಿ ಲಸ ಹೆಂಗೆ ಮಾಡಬೇಕು, ಆಮೇಲೆ ಈಗ ನಿಮಗೆ ಮುಂದಿನ ಅನುಕ ನಂಬರ್ ಏನದ ಅಂತಂದ್ರೆ ವೇಗವಾಗಿ ಎಲ್ಲ ಅಪವರ್ತನಗಳನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದೆಲ್ಲ ಈ ಚಾಪ್ಟರ್ದಾಗ ಲಸ ಮಸ ಮತ್ತೇನದ ಅಪವರ್ತನಗಳು ಮತ್ತು ಗುಣಗಳು, ಅವುಗಳ ಗುಣ ವಿಶೇಷಗಳ ಲಸ ಮಸ ಎಲ್ಲ ಬಂದವಿದಾರ. ಬಾಯ್ದಿಂದ ಹೆಂಗೆ ತೆಗಿಬೇಕು, ವೇಗವಾಗಿ ಹೆಂಗೆ ಮಾಡಬೇಕು. ಆಮೇಲೆ ನೀವು ಅಪ್ ಟು ಇವೆಲ್ಲ ನಿಮ್ಗೆ ನಾಳೆ 8th 9th 10th ತನಕ ಗಣಿತ ಬೀಳತಕ್ಕಂಥ ಗಣಿತಗಳವ. ಈಗಿನ ಹೊಸ ಪಠ್ಯ ಪುಸ್ತಕದ ಗಣಿತಗಳು ನೋಡಿ ನಾನು, ನೀವು ಇವುಗಳನ್ನು ಲಕ್ಷ ಕೊಟ್ಟು ಅಭ್ಯಾಸ ಮಾಡಿ ನೋಡ್ರಿ. ಒಂದು ದೇವಾಲಯದ ಸುತ್ತಲೂ ABC ಮೂವರು 7 ಗಂಟೆಗೆ ಕ್ರಮವಾಗಿ 15 ಸೆಕೆಂಡು, 20 ಸೆಕೆಂಡು, 40 ಸೆಕೆಂಡುಗಳ ವೇಗದಲ್ಲಿ ಒಂದೇ ಸ್ಥಳದಿಂದ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸುತ್ತಾರೆ. ಒಂದು ದೇವಸ್ಥಾನ ಗರ್ಭಗುಡಿ ಅದ, ಆ ಗರ್ಭಗುಡಿ ಮುಂದೆ 3 ಮಂದಿ ನಿಂದಿರ್ತಾರೆ ABC. ನೀವು ಪ್ರದಕ್ಷಿಣೆ ಹಾಕಿರಿ ಅಂದ್ಕೂಡಲೇ ಅವ್ರು ಒಂದು ಸುತ್ತ ಹಾಕ್ಲಿಕ್ಕೆ ಒಬ್ಬ ಎಷ್ಟು ತಗೋತಾನ, 20 ಸೆಕೆಂಡ್ ತಗೋತಾನ. ಆಮೇಲೆ ಮತ್ತೊಬ್ಬ 40 ಸೆಕೆಂಡ್ ತಗೋತಾನ ಒಂದು ಪ್ರದಕ್ಷಿಣೆ ಹಾಕಲಿಕ್ಕೆ. ಒಂದು ಪ್ರದಕ್ಷಿಣೆ ಹಾಕಬೇಕಾದ್ರೆ 40 ಸೆಕೆಂಡ್ ವೇಗದಲ್ಲಿ ಒಂದೇ ಸ್ಥಳದಿಂದ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸುತ್ತಾರೆ. ಅವ್ರ ವೇಗ ನಿರ್ದಿಷ್ಟ ಇರ್ತದೆ. ಅವ್ರಿಗೆ ಸುತ್ತಾಕ್ಲಿಕ್ಕೆ ಚಾಲು ಮಾಡ್ತಾರೆ. ವೇಗ ಎಷ್ಟು ಅದ ಅವರಿಗೆ? ಒಂದು 15 ಸೆಕೆಂಡ ಒಬ್ಬ 15 ಸೆಕೆಂಡ್ದಾಗ ಒಬ್ಬ ಹೋಗ್ತಾನ, ಒಬ್ಬ 20 ಸೆಕೆಂಡ್ ವೇಗದಾಗ ಹೋಗ್ತಾನ, ಒಬ್ಬ 40 ಸೆಕೆಂಡ್ ವೇಗದಲ್ಲಿ ಹೋಗ್ತಾನ. ಒಂದೇ ಸ್ಥಳದಿಂದ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸುತ್ತಾರೆ. ಅವರು ಯಾವ ಸಮಯಕ್ಕೆ ಎಲ್ಲರೂ ಒಟ್ಟಿಗೆ ಸಂಧಿಸುತ್ತಾರೆ ಅಂತ ಕೇಳಿದರೆ ಇದನ್ನು ಕಡ್ಡಾಯವೆಲ್ಲ ಸರ್ ತೆಗಿಬೇಕು. ಏನು ಲಸ ಏನು ಮಿನಿಟ್ದಾಗದ ಸೆಕೆಂಡ್ದಾಗದ ಅಂದ್ರೆ ನೀವು ಸೆಕೆಂಡ್ದಾಗ ಲಸ ತೆಗೆದು ಅದು 7 ಗಂಟೆಗೆ ಅಂತಾರ. ಅದು ಪ್ರಾರಂಭ ಹೊರಟ ಸಮಯದೊಳಗೆ ಅವರು ಎಲ್ಲರೂ ಸಂಧಿಸುವ ಸಮಯವನ್ನು ಅದರ ಕೂಡಿಸಿದ್ರೆ ಏನಾಗ್ತದೆ, ನೆಕ್ಸ್ಟ್ ಎಲ್ಲರೂ ಸಂಧಿಸುವ ಸಮಯ ಸಿಗುತ್ತದೆ. ಇಷ್ಟೆಲ್ಲ ತಿಳಿಸಿ ಹೇಳಿದ್ದು ಮಾಡ್ರಿ. ಇಷ್ಟೆಲ್ಲ ತಿಳಿಸಿ ಹೇಳಿದಿಂದ ಮಾಡಿದಿಂದ ನಾ ತಿಳಿಸ್ನು ಲಕ್ಷ ಕೊಟ್ಟು ನೋಡಿ. ಏನು ಹೇಳೇನು 15 ಸೆಕೆಂಡು, ಇನ್ನೊಬ್ಬ 20 ಸೆಕೆಂಡು, ಇನ್ನೊಬ್ಬವ 40 ಸೆಕೆಂಡು ಅಂತರಗಳಿಂದ ಅವ್ರು ಏನು ಮಾಡ್ತಿರ್ತಾರ, ಪ್ರದಕ್ಷಿಣೆ ಹಾಕ್ತಿರ್ತಾರ ನೋಡಿ. ಲಸ ಒಟ್ಟಿಗೆ ಸಂಧಿಸ್ತಾರ ಅಂತಂದ್ರೆ ಲಸ 15ಕ್ಕೆ 15, 2 10 20, 2 20 40, ಮತ್ತು ನೋಡ್ರಿ ಮತ್ತೆ 2ರಲ್ಲಿ 15ಕ್ಕೆ 15, 2 5ರಲ್ಲಿ 10, 2 10 20, ಮತ್ತು ನೋಡ್ರಿ ಮತ್ತೆ 2ರಲ್ಲಿ ಮತ್ತೆ 15ಕ್ಕೆ 15, ಮುಂದೆ ಆಮೇಲೆ 5ಕ್ಕೆ 5, 2 5ರಲ್ಲಿ 10, ಆಮೇಲೆ 2 ಆದಿಂದ ಯಾವ ಅಂಕಿ 3 3ಲೆ ನೋಡಿ 3 5ರಲ್ಲಿ ಮತ್ತೆ 5ಕ್ಕೆ 5, 5ಕ್ಕೆ 5, ಆಮೇಲೆ 5ರಲ್ಲಿ ನೋಡಿ 5ರಲ್ಲೇ ಮಾಡ್ಯಾರ 5 1ಲೆ 5 1ಲೆ 5 1ಲೆ. ಈಗ ನೀವು ಇವುಗಳೆಲ್ಲ 2 2 4 4 8 8 3 24 24 120 ಸೆಕೆಂಡು. 120 ಸೆಕೆಂಡು ಬರೋಬ್ಬರಿ ಎಷ್ಟು ನೋಡ್ರಿ. 120 ಸೆಕೆಂಡು ಅಂದ್ರೆ ಎಷ್ಟು? 60 ಸೆಕೆಂಡ್ ಅಂದ್ರೆ 1 ನಿಮಿಷ. 120 ಅಂದ್ರೆ ಏನು? 2 ನಿಮಿಷ. ಆಮೇಲೆ ಮುಂದಿನ ಸಮಯ ಬರೋಬ್ಬರಿ 7 ಗಂಟೆದಾಗ ಪ್ರಾರಂಭ ಮಾಡ್ಯಾರ. ಅದರಾಗ ನೀವು 2 ನಿಮಿಷನ ಕೂಡಿಸಿ ಬಿಡ್ರಿ, ಬರೋಬ್ಬರಿ ಎಷ್ಟಾಯ್ತು. ಅವ್ರು ಮುಂದೆ ಯಾವ ಸಮಯಕ್ಕೆ ಸಂಧಿಸ್ತಾರೆ? ಎಲ್ಲರೂ 7 ಗಂಟೆ 2 ನಿಮಿಷಕ್ಕೆ ಸಂಧಿಸ್ತಾರ ನೋಡಿ. ಪ್ರಾರಂಭದ ಸಮಯದೊಳಗೆ ಅವರು ಸಂಧಿಸುವ ಸಮಯವನ್ನು ಸೆಕೆಂಡ್ದಾಗಿಂದ ನೀವು ನಿಮಿಷಕ್ಕೆ ಮಾಡ್ಕೋಬೇಕು. 2 ನಿಮಿಷದಾಗ ಅವ್ರು 3 ಜನ ಸಂಧಿಸ್ತಾರ. ಆ ಸಂಧಿಸಿದ ಸಮಯ ಎಷ್ಟಾಗಿರ್ತದೆ? 2 ನಿಮಿಷ ಆಗಿರ್ತದೆ. ಅವರು ಸಂಧಿಸುವಾಗ ಗಡಿಯಾರದ ಸಮಯ ಎಷ್ಟಾಗಿರ್ತದೆ? ಅವರು ಪ್ರಾರಂಭ ಮಾಡಿದ ಸಮಯದೊಳಗೆ ಅವರು ತೆಗೆದುಕೊಂಡು ಒಟ್ಟ ಸಮಯ, ಸಂಧಿಸುವ ಸಮಯ 2 ನಿಮಿಷದಾಗ ಎಲ್ಲರೂ ಒಂದೇ ಕಡೆ ಕೂಡ್ತಾರೆ. ಆ ಕೂಡಿದ ಸಮಯವನ್ನು ನೀವು ಕೂಡಿಸಿಬಿಟ್ರೆ ಅವರೆಲ್ಲರೂ ಒಟ್ಟಿಯಾಗಿ ಸಂಧಿಸುವ ಸಮಯ 7 ಗಂಟೆ 2 ನಿಮಿಷ. ಮುಂದಿನ ಸಮಯ ಅಂತ ಕೇಳಿದ್ರೆ 7 ಗಂಟೆ 4 ನಿಮಿಷ. ಹಂಗಾರೆ ಹಿಂದೆ ಯಾವಾಗ ಸಂಧಿಸಿದ್ರ ಅಂತ ಕೇಳೋದಲ್ಲ, ಕೇಳಿದಾಗ ನಿಮಗೆ ಆ ಸಮಯ ಕೊಟ್ಟಿರಂಗಿಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ ಏನದ? 28, 36 ಮತ್ತು 45 ಈ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆಗೆ ನೋಡ್ರಿ ಯಾವುದು? 28, 36, 45 ಈ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಅಂದ್ರೆ ಲಸ. ಆ ಲಸದಾಗ ಏನಂತ ನಾವ
ಎಷ್ಟು ಚಂದ ಕೇಳ ಆ ಕನಿಷ್ಠ ಸಂಖ್ಯೆ 19 ಕೂಡಿಸಿದಾಗ ಆ ಲಸಾಕ 19 ಕೂಡಿಸ್ಬೇಕಂತ. ಹಂಗಾದ್ರೆ ಆ 19 ಕೂಡಿಸಿದ್ರೆ ಭಾಗಿಸ್ತದಂದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ಯಾನಂದ್ರೆ ನೀವೇನು ಮಾಡಬೇಕು, ಆ ಮೊದಲು ಲಸ ತಗೋಬೇಕು. ಲಸ ತಗೊಂಡ್ರೆ ಎಷ್ಟಾಗ್ತದೆ ನೋಡು. 28 ಕನಿಷ್ಠ 28 36 45 ಭಾಗಿಸಲು ಕನಿಷ್ಠ ಸಂಖ್ಯೆ ಮೊದಲು ಎಷ್ಟು ಲಸ? 28 36 45 ಲಸ ಮುಂದೆ ತಿಳಿಸ್ತದೆ ನಿಮಗೆ. ನೋಡಿ, 2 2 1 2 4 2 18 45 45 ಮತ್ತು 2 ಹೋಗ್ತದೆ. ಮತ್ತು 2 2 7 14 2 9 18 45 45. ಆಮೇಲೆ 2 ಹೋಗೋದಿಲ್ಲ, 3 ಹೋಗ್ತದೆ. 7 7 3 3 9 3 15. ಆಮೇಲೆ ಮತ್ತೆ ನೀವು ಮತ್ತೆ ಎಷ್ಟರಲ್ಲೇ 3 7 7 3 1 3 5. ನೋಡಿ ಮುಂದೆ ಈಗ 5 7 7 1 1 ಮತ್ತೀಗ 7 7 1 1 1 2 2 4 4 3 12 12 5 60 63 180. ನೋಡ್ರಿ ಹೆಂಗ ನಾ ಗುಣಾಕಾರ ಮಾಡ್ತಿರ್ತಾನೆ, ಯಾಕಂದ್ರೆ ವೇಗವಾಗಿ ಮಾಡೋದಿರ್ತದೆ. 2 4 4 3 12 12 5 60 60 ಗುಂಡ್ಲೆ 21. ನೋಡ್ರಿ ಯಾವ ಅಂಕೆಲೆ ಗುಣಾಕಾರ ಮಾಡಿ ನೋಡ್ರಿ. 2 2 4 4 3 12 12 5 60. ಈ 60 ಇಲ್ಲಿ ಇಟ್ಕೋರಿ. ನೋಡ್ರಿ ಸರಳ ರೀತಿ ಹೆಂಗೆ ತೋರಿಸ್ತದೆ ನಾನು ನೀವು. ಇನ್ನೊಂದ್ಸಲ ನೋಡಿ. 2 2 4 4 3 12 12 5 60 0 ಬರಬೇಕು. ಆಮೇಲೆ 7 3 21. ಆಮೇಲೆ ನೋಡಿ 7 3 21 ಇದ್ರಾಗ ನೀವು ಗುಣಾಕಾರ ಮಾಡಿ 21 126. ಅಂದ್ರೆ ಭಾಗಿಸಲ್ಪಡುವ ಲಸ ಬರೋಬ್ಬರಿ ಎಷ್ಟು? ಲಸ ಬರೋಬ್ಬರಿ 1260. ನೋಡ್ರಿ ಶೇಷ ಉಳಿಯುವ ಅಂದ್ರೆ 19 ಕೂಡಿಸ್ರಿ. ಕೂಡಿಸಿದಾಗ ಅಂದ ನಾವು ಏನು ಕೂಡಿಸಿದಾಗ ಯಾವ ಸಂಖ್ಯೆ ಇರ್ತದಂದ್ರೆ ಎಕ್ಸ್ ಪ್ಲಸ್ 19 1260. ಅಂದ್ರೆ ಏನು ಹೇಳ್ತಾನವ? 19 ಕೂಡಿಸಿದಾಗ ಆ ಎಲ್ಲ ಸಂಖ್ಯೆಗಳಿಂದ ಭಾಗಿಸಲ್ಪಡುತ್ತದೆ ಅಂತಂದಾಗ ಈ ಸಂಖ್ಯೆ ನೀವು ಕಂಡುಹಿಡಿಬೇಕಾದ್ರೆ ಈ ಸಂಖ್ಯೆ ಕಂಡುಹಿಡಿ ಎಕ್ಸ್ = ಏನು ಮಾಡ್ಬೇಕು ನೀವು? ಎಕ್ಸ್ = 1260 ಮೈನಸ್ 19 ಪ್ಲಸ್ ಇದ್ದದ ಹಚ್ಕೋತಂದ್ರೆ ಮೈನಸ್ 10 9 ಆದ್ರೆ 1 6 2 ಆದ್ರೆ 4 2ಕ್ಕೆ 2 1ಕ್ಕೆ 1 1241 ಉತ್ತರ ಆಗ್ತದೆ. 1241 ಉತ್ತರ ಆಗ್ಯದ. ನೀವೇನು ಮಾಡ್ಬೇಕು ಹೇಳಿ? 1241 19 ಕೂಡಿಸಿದ್ರೆ 1241 19 ಕೂಡಿಸಿದರ ಅದು 1260 ಏನಾಯ್ತು? ಈ 28 36 45ರಿಂದ ಭಾಗಿಸಲ್ಪಡುವ ಸಂಖ್ಯೆ ಸಿಕ್ತು, ಅಂದ್ರೆ ಲಸ. ಅವೇನು ಹೇಳ್ತಾನ? ಶೇಷ ಉಳಿಯುವ ಅಂದಿಲ್ಲವ. ಶೇಷ ಉಳಿಯುವ 19 ಶೇಷ ಉಳಿಯುತ್ತದೆ. ಪ್ರತಿಯೊಂದು ಸಲ ಆ ಸಂಖ್ಯೆಯನ್ನು ಕನಿಷ್ಠ ಸಂಖ್ಯೆ ಭಾಗಿಸಿದಾಗ 19 ಶೇಷ ಉಳಿಯುತ್ತದೆ ಅಂತಂದ್ರೆ ನೀವು 19 ಕೂಡಿಸ್ಬೇಕಾಗ್ತದ. ಆದ್ರೆ 19 ಕೂಡಿಸಿದಾಗ ಭಾಗಿಸಲ್ಪಡುತ್ತದೆ ಅಂತಂದ್ರೆ 19 ಅಂದ್ರೆ ಆ ಸಂಖ್ಯೆ ಯಾವುದಂದ್ರೆ ಯಾವ ಸಂಖ್ಯೆಗೆ 19 ಕೂಡಿಸಿದ್ರೆ 1260 ಆಗ್ತದ. ಆಮೇಲೆ ಎಕ್ಸ್ = 1260 19 ಕೂಡಿಸ್ಬೇಕಾಗಿದೆ ಅದನ್ನ ಕಳೆದು ಬಿಡ್ರಿ. ಕಳೆದಾಗ ಏನಾಗ್ತದೆ? 1241 ಆಗ್ತದೆ. 1241ಕ್ಕೆ 19 ಕೂಡಿಸಿದಾಗ 28 36 45ರಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಆಗಿರುತ್ತದೆ. ತಿಳಿತಲ್ಲ? ಮತ್ತೊಂದ್ಸಲ ನೀವು ನೋಡ್ರಿ, ಎಲ್ಲರೂ ಫೇರ್ದಾಗ ಬರ್ಕೋರಿ. ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಕೆಲವೇ ವಿಡಿಯೋದಾಗ ಅದಕ್ಕೆ ನಂಬರ್ ಚೇಂಜ್ ಆಗ್ತವೆ. ಫೇರ್ದಾಗ ಬರ್ಕೋರಿ.